Psalms chapter 124 verse 6. ಕೀರ್ತನೆಗಳು 124ನೇ ಅಧ್ಯಾಯ ವಾಕ್ಯ 6. ಕರ್ತನಿಗೆ ಸ್ತೋತ್ರವಾಗಲಿ, ಏಕೆಂದರೆ ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಭೇಟಿಯಾಗಿ ಕೊಡಲಿಲ್ಲ. ಕರ್ತನಿಗೆ ಸ್ತೋತ್ರವಾಗಲಿ, ಏಕೆಂದರೆ ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಭೇಟಿಯಾಗಿ ಕೊಡಲಿಲ್ಲ. ಈ ರಾತ್ರಿಯ ವೇಳೆಯಲ್ಲಿ ಯೇಸುವಿಗೆ ವಂದನೆ ಇಡುತ್ತಿರುವಾಗ ಆತನು ಈ ಇಡೀ ದಿವಸ ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ ಹಾಗೂ ಸಂರಕ್ಷಿಸಿದ್ದಾರೆ. ಆತನು ದುಷ್ಟರ ಹಲ್ಲುಗಳಿಗೆ ಭೇಟಿಯಾಗಿ ಕೊಡಲಿಲ್ಲ, ನಮ್ಮನ್ನು ಕೆಟ್ಟದಕ್ಕೆ ಸಿಕ್ಕಿಕೊಳ್ಳದ ರೀತಿ ರಕ್ಷಿಸಿದ್ದಾರೆ. ಪ್ರತಿ ಕ್ಷಣ ನಮ್ಮನ್ನು ಕಾಯುತ್ತಿದ್ದರು, ಸಂರಕ್ಷಿಸುತ್ತಿದ್ದರು. ಇಡೀ ದಿವಸ ನಮ್ಮ ಕೈಯನ್ನು ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತಿದ್ದರು. ಆ ನಮ್ಮ ದೇವರಿಗೆ ಸ್ತುತಿ ಘನ ಮಾನ ಹೇಳೋಣ. ಆತನ ಜೊತೆ ಎಷ್ಟು ಸಾರಿ ನಾವು ನಡೆಯುತ್ತಿರುವಾಗಲೂ, ಆತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನಡೆಯುವಾಗಲೂ ಜಾರಿ ಬಿದ್ದಿದ್ದೇವೆ, ನಿರಾಸೆಗೆ ಒಳಗಾಗಿದ್ದೇವೆ, ಜಗಳ ಮಾಡಿದ್ದೇವೆ, ಬೇರೆಯವರ ಹೆಸರು ಸ್ಪಾಯಿಲ್ ಮಾಡಿದ್ದೇವೆ, ನಮ್ಮ ಅಕ್ಕಪಕ್ಕದವರ ಜೊತೆ ಹಗೆ ಮಾಡಿಕೊಂಡಿದ್ದೇವೆ, ದುಷ್ಟತನ ಮಾಡಿದ್ದೇವೆ, ಕೋಪದಲ್ಲಿ ಇದ್ದೇವೆ. ಈ ವಿಷಯದಲ್ಲಿ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರಬಹುದು. ಈ ಕ್ಷಣ ಆ ನಮ್ಮ ದೇವರ ಬಳಿ ಕ್ಷಮಾಪಣೆ ಕೃಪೆ ಕೇಳೋಣ. ಸ್ವಾಮಿ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬು. ಸ್ವಾಮಿ, ನಾನು ಬಲಹೀನತೆ ಆಗಿ ಬಿಟ್ಟಿದ್ದೇನೆ. ಯೇಸುವೆ, ಈ ಕ್ಷಣ ನನ್ನನ್ನು ಕ್ಷಮಿಸಿರಿ. ಈ ರಾತ್ರಿ ನಾವು ಆರಂಭಿಸೋಣ. ಈ ರಾತ್ರಿ ನಾವು ಆರಂಭಿಸುತ್ತಿರುವಾಗ ಯೇಸುವಿನ ಮೇಲೆ ಪೂರ್ಣವಾಗಿ ನಂಬಿಕೆ ಇಡೋಣ. Psalms chapter 121 verse 5. ಕೀರ್ತನೆ ಅಧ್ಯಾಯ 125 ವಾಕ್ಯ 5 ಹೀಗೆ ಹೇಳುತ್ತದೆ: ಕರ್ತನು ನಿನ್ನನ್ನು ಕಾಪಾಡುವಾತನಾಗಿದ್ದಾನೆ. ಕರ್ತನು ನಿನ್ನ ಬಲಗಡೆಯಲ್ಲಿ ನಿನ್ನ ನೆರಳಿನಂತೆ ನಿಂತಿದ್ದಾರೆ. ಹೌದು, ಕರ್ತರು ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿದ್ದಾರೆ. ಈ ರಾತ್ರಿ ನಿಮಗೆ ಅತಿ ಕಷ್ಟಕರವಾದ ರಾತ್ರಿ ಆಗಿದೆಯೇ? ಬೇಸರವಾಗುತ್ತಿದೆಯಾ? ಅತಿ ಬಲಹೀನತೆ ಆಗುತ್ತಿದೆಯೇ? ಕೋಪ ಬರುತ್ತಿದೆಯಾ? ಹಿಂಸೆಗೆ ಒಳಗಾಗುತ್ತಿದ್ದೀರಾ? ರಾತ್ರಿ ಪೂರ್ತಿ ಚಿಂತೆಯಲ್ಲಿ ಮುಳುಗುತ್ತಿದ್ದೀರಾ? ನಿದ್ರೆ ಬಾರದ ರಾತ್ರಿಯಲ್ಲಿ ನಿದ್ರೆ ಇಲ್ಲದೆ ಹಾಸಿಗೆ ಮೇಲೆ ಎದ್ದು ಕೂತುಕೊಳ್ಳುತ್ತಿದ್ದೀರಾ? ಈ ಕ್ಷಣ ದೇವರ ಮಾತು ಹೇಳುತ್ತಿದೆ: ಯೇಸು ನಿನ್ನ ಮತ್ತು ನನ್ನ ಬಲಗಡೆಯಲ್ಲಿ ನೆರಳಿನಂತೆ ಇದ್ದಾರೆ. ಅವರು ನಿನ್ನ ಬಲಗಡೆಯಲ್ಲಿ ಇದ್ದಾರೆ. ಒಂದು ಕ್ಷಣ ನಾವು ಯೇಸುವನ್ನು ನೆನೆಸಿ ನಮಸ್ಕಾರ ಮಾಡೋಣ. ನಮ್ಮ ಕೈಗಳನ್ನು ಬಿಡಿಸಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ನಾನು ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಭು ಯೇಸುವೆ, ಈ ರಾತ್ರಿ ನಾನು ಪ್ರಾರ್ಥಿಸುತ್ತೇನೆ, ನಿಮ್ಮ ಅತಿ ಪವಿತ್ರವಾದ ಅಮೂಲ್ಯವಾದ ರಕ್ತದಿಂದ ನನಗೆ ಸಂರಕ್ಷಣೆ. ಸ್ವಾಮಿ ಯೇಸುವೆ, ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ. ಸರ್ವೇಶ್ವರ, ನಿಮ್ಮ ರಕ್ತದಿಂದ ನಾನು ಪ್ರಾರ್ಥಿಸಿ ಕೇಳಿಕೊಳ್ಳುತ್ತೇನೆ. ನಾನು ಮಲಗಿಕೊಳ್ಳುವ ಹಾಸಿಗೆಯ ಮೇಲೆ, ನನ್ನ ಕುಟುಂಬದ ಎಲ್ಲಾ ಸದಸ್ಯರ ಮೇಲೆ ನಿಮ್ಮ ಪ್ರೀತಿ, ನಿಮ್ಮ ರಕ್ತ ಹರಿಸಿರಿ. ಸ್ವಾಮಿ ಯೇಸುವೆ, ಈ ರಾತ್ರಿ ಎಲ್ಲಾ ಕೆಟ್ಟತನದಿಂದ, ನಕಾರಾತ್ಮಕ ಪದವಿಯಿಂದ, ವಿಷ ಜಂತುಗಳಿಂದ, ಕೆಟ್ಟತನದ ವಿಷಯಗಳಿಂದ, ಫೋನ್, ಟಿವಿ, ಕಂಪ್ಯೂಟರ್ನಿಂದ ರಕ್ಷಿಸಿ ಕಾಪಾಡಿರಿ. ಎಲ್ಲಾ ತರಹದ ಪೀಡೆಗಳು, ಅಡೆತಡೆಗಳು ನಮ್ಮಿಂದ ದೂರಗೊಳಿಸಿರಿ. ಯೇಸು ನನ್ನ ಪ್ರಭುವೇ, ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಗೊಳಿಸಿರಿ. ನನ್ನ ರಾಜರೇ, ಈ ರಾತ್ರಿ ಒಳ್ಳೆಯ ನಿದ್ರೆ ನನಗೆ ದಯಪಾಲಿಸಿರಿ ಅಪ್ಪ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಜೀಸಸ್. ಲವ್ ಯು ಜೀಸಸ್.